ಭೂಷಣ್ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ ರಾಜ್ಯಪಾಲರು. ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಡಿಸಿಪಿ ಆಗಮಿಸಿದ್ದಾರೆ. ಎಲ್ಲಾ ರೀತಿಯಂತಹ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸೈದುಲ್ಲಾ ರಾವತ್ ಅವರು ಆಗಮಿಸಿದ್ದಾರೆ. ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬರ್ತಾರೆ, ಆ ಬಳಿಕ ರಾಜ್ಯಪಾಲರು ಕೂಡ ಬರ್ತಾರೆ. ಒಂದೊಂದು ಕಣ್ಣೀರಿಗೂ ಕೂಡ ಬರೆದಿಟ್ಕೊಳ್ಳಿ, ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಆಲ್ರೆಡಿ ಸಿಕ್ಕಿದೆ ಉತ್ತರ. ಪಾಕಿಸ್ತಾನಕ್ಕೆ ನೀರನ್ನು ಸ್ಟಾಪ್ ಮಾಡಿದ್ದಾರೆ. 1960ರಿಂದ ನಾವು ಒಪ್ಪಂದವನ್ನ ಮಾಡ್ಕೊಂಡ್ ಬಂದಿದ್ದೀವಿ, ಯಾರು ತಗೊಂಡಿಲ್ಲ. ನಾವೇನೇ ಮಾಡಿದ್ರು ಸುಮ್ಮನೆ ಇರ್ತಾರೆ. ನೋ, ಇನ್ನಿಲ್ಲ, ಇನ್ನಾಗಲ್ಲ, ಸುಮ್ಮನಿರೋದಿಲ್ಲ. ಭಾರತ ಸರ್ಕಾರ ಇನ್ನು ಮುಂದೆ ಸುಮ್ಮನಿರೋದಿಲ್ಲ. ಕರೀರಿ ಈಗ ಪಾಕಿಸ್ತಾನದವ್ರು, ನಿಮ್ಮ ಸ್ನೇಹಿತರ ದೇಶವನ್ನ, ಚೀನಾವನ್ನ. ಕ್ಯಾನ್ಗಳು ಕೊಟ್ಟು ಕಳಿಸ್ತಾರೆ ಚೀನಾ ನೀರನ್ನ. ನಮ್ಮದೇ ನೀರನ್ನ ಕುಡಿದು, ನಮ್ಮದೇ ನೀರಲ್ಲಿ ಬೆಳೆದಂತ ತರಕಾರಿಗಳನ್ನ ತಿಂದು ಕೊಬ್ಬಿದ ಪಾಕಿಸ್ತಾನಕ್ಕೆ ಈಗ ಎಲ್ಲವೂ ಕೂಡ ಸ್ಟಾಪ್. ಭೂಷಣ್ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ ರಾಜ್ಯಪಾಲರು. ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಡಿಸಿಪಿ ಆಗಮಿಸಿದ್ದಾರೆ. ಎಲ್ಲಾ ರೀತಿಯಂತಹ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸೈದುಲ್ಲಾ ರಾವತ್ ಅವರು ಆಗಮಿಸಿದ್ದಾರೆ. ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬರ್ತಾರೆ, ಆ ಬಳಿಕ ರಾಜ್ಯಪಾಲರು ಕೂಡ ಬರ್ತಾರೆ. ಒಂದೊಂದು ಕಣ್ಣೀರಿಗೂ ಕೂಡ ಬರೆದಿಟ್ಕೊಳ್ಳಿ, ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಆಲ್ರೆಡಿ ಸಿಕ್ಕಿದೆ ಉತ್ತರ. ಪಾಕಿಸ್ತಾನಕ್ಕೆ ನೀರನ್ನು ಸ್ಟಾಪ್ ಮಾಡಿದ್ದಾರೆ. 1960ರಿಂದ ನಾವು ಒಪ್ಪಂದವನ್ನ ಮಾಡ್ಕೊಂಡ್ ಬಂದಿದ್ದೀವಿ, ಯಾರು ತಗೊಂಡಿಲ್ಲ. ನಾವೇನೇ ಮಾಡಿದ್ರು ಸುಮ್ಮನೆ ಇರ್ತಾರೆ. ನೋ, ಇನ್ನಿಲ್ಲ, ಇನ್ನಾಗಲ್ಲ, ಸುಮ್ಮನಿರೋದಿಲ್ಲ. ಭಾರತ ಸರ್ಕಾರ ಇನ್ನು ಮುಂದೆ ಸುಮ್ಮನಿರೋದಿಲ್ಲ. ಕರೀರಿ ಈಗ ಪಾಕಿಸ್ತಾನದವ್ರು, ನಿಮ್ಮ ಸ್ನೇಹಿತರ ದೇಶವನ್ನ, ಚೀನಾವನ್ನ. ಕ್ಯಾನ್ಗಳು ಕೊಟ್ಟು ಕಳಿಸ್ತಾರೆ ಚೀನಾ ನೀರನ್ನ. ನಮ್ಮದೇ ನೀರನ್ನ ಕುಡಿದು, ನಮ್ಮದೇ ನೀರಲ್ಲಿ ಬೆಳೆದಂತ ತರಕಾರಿಗಳನ್ನ ತಿಂದು ಕೊಬ್ಬಿದ ಪಾಕಿಸ್ತಾನಕ್ಕೆ ಈಗ ಎಲ್ಲವೂ ಕೂಡ ಸ್ಟಾಪ್. ಬಾಯ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಜೆಗಳೀಗ ಈಗ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಾರೆ. ರಾತ್ರಿ ಸಮನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ವಾರ ಟೈಮ್, ಜಾಗ ಖಾಲಿ ಮಾಡಿ ಅಂತೇಳಿ. ಪಾಕಿಸ್ತಾನದ 3 ರಾಜತಾಂತ್ರಿಕ ಸಿಬ್ಬಂದಿಗಳನ್ನ ವಜಾ ಮಾಡಿದ್ದಾರೆ. ಮತ್ತಷ್ಟು ಕ್ರಮವನ್ನ ತಗೋತೀವಿ ಅಂತೇಳಿ ಪ್ರಕಟ ಕೊಟ್ಟಿದ್ದಾರೆ, ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾರು ಕೂಡ ಇರಂಗಿಲ್ಲ, ಇನ್ನ ಹೋಗ್ತಾ ಇರ್ಬೇಕು ಪಾಕಿಸ್ತಾನಕ್ಕೆ. ಸಾಕು ನಿಮ್ ಸವಾಸ, ಹೋಗಿ. ನಮ್ಮಲ್ಲೇ ಇದ್ದುಕೊಂಡು ನಮ್ಮವರನ್ನೇ ಬಲಿ ಪಡೆದುಕೊಳ್ತೀರಾ? ಮುಗೀತು ಇನ್ನ ಕತೆ. ಏನ್ ಮಾಡಿದ್ರು? ಉಗ್ರರ ದಾಳಿ ಪ್ರತೀಕಾರದ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯುವಂತಹ ಸರ್ವಪಕ್ಷ ಸಭೆ. ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿದಂತಹ ರಾಹುಲ್ ಗಾಂಧಿ, ಮಹತ್ವದ ಸಭೆಯಲ್ಲಿ ಹಾಜರಾಗಲಿರುವಂತಹ ರಾಹುಲ್ ಗಾಂಧಿ ಅವರು. ಉಗ್ರರ ದಾಳಿ ಪ್ರತೀಕಾರದ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆ ನಡೆಯುತ್ತೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸರ್ವಪಕ್ಷ ನಾಯಕರ ಸಭೆ ನೋಡೋಣ. ಈಗ ಪಕ್ಷಾತೀತವಾಗಿ ಎಲ್ಲ ನಾಯಕರು ನಿಲ್ತಾರಾ ಅಥವಾ ಸಾಕ್ಷಿಗಳು ಕೇಳ್ತಾರಾ? ಗೊತ್ತಾಗುತ್ತೆ. ನೀವು ಸಾಕ್ಷಿ ಕೇಳಿ ಬಿಡಿ, ಕೊಟ್ಟಾಗಿದೆ ಆಲ್ರೆಡಿ ಉತ್ತರ. ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಅಂತಾರಲ್ಲ, ಅದು ಏರ್ ಸ್ಟ್ರೈಕ್ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಇದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್. ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತದ ರಾಜತಾಂತ್ರಿಕ ಹೊಡೆತ ಕೊಟ್ಟಿದೆ.
ಸರ್ಜಿಕಲ್ ಸ್ಟ್ರೈಕ್ ಮಾದರಿಯ ದಾಳಿಯ ಭೀತಿಯಲ್ಲಿ ಶಾಕ್ಗೊಳಗಾಗಿರುವಂತಹ ಪಾಪಿ ಪಾಕಿಸ್ತಾನ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ಆಕ್ರೋಶ ಭರಿತರಾಗಿದ್ದರು. ಆ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಅನ್ನ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಎದುರಿಸುತ್ತೆ ಪಾಕಿಸ್ತಾನ ಅನ್ನೋ ಚಿಂತೆ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಜನರೇ ಈಗ ತಿರುಗಿ ಬೀಳ್ತಾರೆ ಪಾಕಿಸ್ತಾನದ ವಿರುದ್ಧವಾಗಿ. ತಾನಲ್ಲ, ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತೇಳಿ ಅಧಿಕಾರಿಗಳು ರಾಜಕಾರಣಿಗಳು ಬಾಯ್ಬೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಜೆಗಳೀಗ ಈಗ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಾರೆ. ರಾತ್ರಿ ಸಮನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ವಾರ ಟೈಮ್ ಜಾಗ ಖಾಲಿ ಮಾಡಿ ಅಂತೇಳಿ ಪಾಕಿಸ್ತಾನದ 3 ರಾಜತಾಂತ್ರಿಕ ಸಿಬ್ಬಂದಿಗಳನ್ನ ವಜಾ ಮಾಡಿದ್ದಾರೆ. ಮತ್ತಷ್ಟು ಕ್ರಮವನ್ನ ತಗೋತೀವಿ ಅಂತೇಳಿ ಪ್ರಕಟ ಕೊಟ್ಟಿದ್ದಾರೆ, ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾರು ಕೂಡ ಇರಂಗಿಲ್ಲ, ಇನ್ನ ಹೋಗ್ತಾ ಇರ್ಬೇಕು ಪಾಕಿಸ್ತಾನಕ್ಕೆ. ಸಾಕು ನಿಮ್ ಸವಾಸ, ಹೋಗಿ. ನಮ್ಮಲ್ಲೇ ಇದ್ದುಕೊಂಡು ನಮ್ಮವರನ್ನೇ ಬಲಿ ಪಡೆದುಕೊಳ್ತೀರಾ? ಮುಗೀತು ಇನ್ನ ಕತೆ. ಏನ್ ಮಾಡಿದ್ರು? ಉಗ್ರರ ದಾಳಿ ಪ್ರತೀಕಾರದ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯುವಂತಹ ಸರ್ವಪಕ್ಷ ಸಭೆ. ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿದಂತಹ ರಾಹುಲ್ ಗಾಂಧಿ, ಮಹತ್ವದ ಸಭೆಯಲ್ಲಿ ಹಾಜರಾಗಲಿರುವಂತಹ ರಾಹುಲ್ ಗಾಂಧಿ ಅವರು. ಉಗ್ರರ ದಾಳಿ ಪ್ರತೀಕಾರದ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆ ನಡೆಯುತ್ತೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸರ್ವಪಕ್ಷ ನಾಯಕರ ಸಭೆ. ನೋಡೋಣ, ಈಗ ಪಕ್ಷಾತೀತವಾಗಿ ಎಲ್ಲ ನಾಯಕರು ನಿಲ್ತಾರಾ ಅಥವಾ ಸಾಕ್ಷಿಗಳು ಕೇಳ್ತಾರಾ? ಗೊತ್ತಾಗುತ್ತೆ. ನೀವು ಸಾಕ್ಷಿ ಕೇಳಿ ಬಿಡಿ, ಕೊಟ್ಟಾಗಿದೆ ಆಲ್ರೆಡಿ ಉತ್ತರ. ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಅಂತಾರಲ್ಲ, ಅದು ಏರ್ ಸ್ಟ್ರೈಕ್ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಇದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್. ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತದ ರಾಜತಾಂತ್ರಿಕ ಹೊಡೆತ ಕೊಟ್ಟಿದೆ. ಸರ್ಜಿಕಲ್ ಸ್ಟ್ರೈಕ್ ಮಾದರಿಯ ದಾಳಿಯ ಭೀತಿಯಲ್ಲಿ ಶಾಕ್ಗೊಳಗಾಗಿರುವಂತಹ ಪಾಪಿ ಪಾಕಿಸ್ತಾನ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನಡೆದಂತಹ ಸಿಸಿಎಸ್ ಮೀಟಿಂಗ್ನಲ್ಲಿ ಆಕ್ರೋಶ ಭರಿತರಾಗಿದ್ದರು. ಆ ಮೂಲಕ ರಾಜತಾಂತ್ರಿಕ ಸ್ಟ್ರೈಕ್ ಅನ್ನ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಎದುರಿಸುತ್ತೆ ಪಾಕಿಸ್ತಾನ ಅನ್ನೋ ಚಿಂತೆ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಜನರೇ ಈಗ ತಿರುಗಿ ಬೀಳ್ತಾರೆ ಪಾಕಿಸ್ತಾನದ ವಿರುದ್ಧವಾಗಿ. ತಾನಲ್ಲ, ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತೇಳಿ ಅಧಿಕಾರಿಗಳು ರಾಜಕಾರಣಿಗಳು ಬಾಯ್ಬೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಜೆಗಳೀಗ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಾರೆ.